ಈ ಸಮಾಜದ ಒಟ್ಟು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಮುಂದುವರೆದು ನಮ್ಮ ಮಾಜಿ ಶಾಸಕರು ಸ್ನೇಹಿತರಾದ ನಂಜುಂಡಸ್ವಾಮಿ ಅವರದು ತಮ್ಮೊಂದಿಗೆ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರೆ. ಆತ್ಮೀಯ ಗೌರವಾನ್ವಿತ ಮಾಧ್ಯಮದ ಸನ್ನಿಹಿತರಲ್ಲಿ ಈಗಾಗಲೇ ಸನ್ಮಾನ್ಯ ಡಾಕ್ಟರ್ ಹನುಮಂತಯ್ಯ ಸರ್ ತಮ್ಮ ಏನು ವಿನಿಮಯ ಮಾಡಿಕೊಂಡಿದ್ದಾರೋ ಅದರ ಮುಂದುವರಿದ ಭಾಗದಲ್ಲಿ ನಾನು ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿ ದೇಶ ಮತ್ತು ರಾಜ್ಯದಲ್ಲಿ ಶೋಷಿತರ ಬಗ್ಗೆ ಅವರ ಭಾವನೆಗಳು ಮತ್ತು ಅವರ ನಡವಳಿಕೆಗಳು ಹೇಗಿದೆ ಅನ್ನೋದನ್ನ ನೀವು ನಾವೆಲ್ಲರೂ ಕೂಡ ಕಳೆದ 16 ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೇವೆ. ತಮ್ಮ ಗಮನಕ್ಕೆ ತರೋದಾದರೆ ಶೋಷಿತ ಸಮುದಾಯಗಳಲ್ಲಿ ಟಚಬಲ್ಸ್ ಅಂಡ್ ಅನ್ಟಚಬಲ್ಸ್ ಅಂದರೆ ಸ್ಪರ್ಶ ಮತ್ತು ಅಸ್ಪೃಶ್ಯರು ಅಂತ ಇದೆ. ಈ ಎರಡೂ ಸಮುದಾಯಗಳಲ್ಲಿ ಸ್ಪರ್ಶ ಇಲ್ಲದೆ ಇರ್ತಕ್ಕಂಥ ಸಮುದಾಯಗಳನ್ನ ಒಂದು ಗುಂಪಿನಲ್ಲಿ ಒಂದು ವರ್ಗದಲ್ಲಿ ನೋಡುವಂತ ಬೆಳವಣಿಗೆ ಕಳೆದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಕಾಲದಿಂದ ಪ್ರಾರಂಭವನ್ನು ನಾವು ಗಮನಿಸಿದ್ದೇವೆ. ಇಲ್ಲಿವರೆಗೂ ಕೂಡ ದೇಶದಲ್ಲಿ ಯಾರು ಅನ್ಟಚಬಲ್ಸ್ ಇದ್ದಾರೆ ಅವರು ಇಡೀ ದೇಶದಲ್ಲಿ ಒಬ್ಬರು ಮಂತ್ರಿಗಳಿಲ್ಲ. ಇಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರನ್ನು ಒಬ್ಬರನ್ನು ಬಿಟ್ಟರೆ ನಮ್ಮ ಬಿಜಾಪುರದ ಜಿಗ್ಜಿನಿಗೆ ಅವರು ಕೆಲವೇ ತಿಂಗಳ ಕಾಲ ಇದ್ದರು. ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರು ಕೂಡ ನಾಮಕವಷ್ಟೇ ಮಂತ್ರಿ ಆಗಿದ್ರು. ನಾನು ಅದನ್ನೆಲ್ಲ ಹತ್ತಿರದಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಯಾವುದೇ ಒಂದು ಫೈಲು, ಒಂದು ಖಾತಾ, ಒಂದು ಪತ್ರಿಕೆ, ಯಾವುದೇ ಒಂದು ಕಡತಗಳು ಅವರ ಇಲಾಖೆಗೆ ಹೋಗ್ತಾ ಇರಲಿಲ್ಲ, ಅವರ ಕಚೇರಿಗೆ. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸುಮಾರು ಈಗಾಗಲೇ 3 ಬಾರಿ ಸರ್ಕಾರವನ್ನ ಮಾಡಿದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವದಿಂದ. ಇಲ್ಲಿವರೆಗೂ ಕೂಡ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಕ್ತಿಯನ್ನು ಕೊಟ್ಟಂತ ಅವರು ಮಹಾನಾಯಕ. ಆ ಸಮುದಾಯದ ಜನಾಂಗದವರಿಗೆ ಕಳೆದ ಸುಮಾರು 12-13 ವರ್ಷಗಳಿಂದಲೂ ಕೂಡ ಒಬ್ಬ ಮಂತ್ರಿಯನ್ನು ಕೂಡ ಅವರು ಅಲ್ಲಿವರೆಗೂ ತಗೊಂಡು ಬಂದಿಲ್ಲ. ಅವ್ರ ಉದ್ದೇಶ ಏನಿದೆ ಅಂದ್ರೆ ಇವರೆಲ್ಲ ಬಲಾಢ್ಯರಿದ್ದಾರೆ, ಇವ್ರನ್ನ ಏನಾದ್ರು ಮಾಡಿ ಸದೆ ಬಡಿಬೇಕು, ಇವರು ಯಾವುದೇ ಕಾರಣಕ್ಕೂ ರಾಜಕೀಯದಿಂದ ಇವ್ರನ್ನ ತೆಗಿಬೇಕು ಅನ್ನೋದೇ ಅವರ ಮೂಲ ಉದ್ದೇಶ ಇದೆ ಅಂತೇಳಿ ನಾನು ಅವರ ಹತ್ತಿರದಿಂದ ಬಲ್ಲವನು. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ನಮ್ಮೆಲ್ಲ ದಲಿತ ಮಂತ್ರಿಗಳು ಶಾಸಕರ ಮೇಲೆ ಏನೆಲ್ಲ ಇಲ್ಲಿರೋದನ್ನೆಲ್ಲ ಸುಮ್ಮನೆ ಗಾಳಿಯಲ್ಲಿ ಗುಂಡೊಡೆಯುವ ಒಂದು ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ಅವ್ರು ಎಲ್ಲರೂ ಕೂಡ ಸಫಲರಾಗಿಲ್ಲ. ನೀವೆಲ್ಲರೂ ನೋಡಿ, ಈಗ ಮಾದೇವಪ್ಪನವ್ರ ಮೇಲೆ ಒಂದು ಹೇಳಿದ್ರು, ಅದು ಯಶಸ್ವಿ ಆಗಲೇ ಇಲ್ಲ. ಪ್ರಿಯಾಂಕನ್ ಮೇಲೆ ಏನಾದ್ರು ಒಂದು ತರುವಂತ ಹುಡುಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಅವ್ರಿಗೆ ಒಂದು ಸರಿಸಾಟಿಯಾದ ದಾಖಲೆ ಪತ್ರಗಳು ಕೂಡ ಅವ್ರಿಗೆ ಸಿಗಲಿಲ್ಲ. ಅಂತ ಒಂದು ಕ್ಲೀನ್ ಆಗಿರ್ತಕ್ಕಂಥ ನಾಯಕರನ್ನ ಏನಾದ್ರು ಮಾಡಿ ಮೂಲೆ ಗುಂಪು ಮಾಡಬೇಕು. ಇನ್ನೊಂದು, ಈಗ ತಿಮ್ಮಾಪುರ ಅವರು ಒಬ್ಬ ಸರಳ ಸಜ್ಜನಿಕೆಯ ಒಬ್ಬ ಸಂಸ್ಕಾರ ಇರ್ತಕ್ಕಂಥ ಒಬ್ಬ ನಾಗರಿಕ, ಒಬ್ಬ ಜನಪ್ರತಿನಿಧಿ. ಸನ್ಮಾನ್ಯ ತಿಮ್ಮಾಪುರ ಅವರು ಯಾರೇ ಹೋದ್ರು ಬನ್ನಿ ಅಣ್ಣ, ಬನ್ನಿ ಬ್ರದರ್ ಅಂತೇಳಿ ಬಹಳ ಗೌರವಿತವಾಗಿ ಸಂಭಾವನೆ ಮಾಡ್ಕೊಂಡು ನಡೆಸುವಂತ ಒಬ್ಬ ಮಂತ್ರಿಗಳು. ಇಂಥವ್ರ ಮೇಲೆ ಯಾರೋ ಏನೋ ಮಾಡ್ತಾರೆ ಅಂತ ಹೇಳಿ ನೇರವಾಗಿ ಯಾವುದೋ ಒಂದು ನಿರ್ದಿಷ್ಟವಾದ ಗುರಿ ಇಲ್ಲದೆ ಒಬ್ಬರನ್ನ ಸದೆ ಬಡಿಯುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಾವು ನೀವೆಲ್ಲರೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಗಂಭೀರವಾಗಿ ಗಮನಿಸಬೇಕಾಗಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲವನ್ನು ಬಿಟ್ಟರೆ ಇನ್ನು ಯಾವುದೇ ಸನ್ಮಾನ್ಯ ಮೋದಿ ಅವರ ಕಾಲದಲ್ಲಂತೂ ದಲಿತರಿಗೆ ಇಲ್ಲಿವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ. ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸವಲತ್ತುಗಳು ಕೂಡ ಬಹಳ ಕ್ಷೀಣ. ಇಲ್ಲಿವರೆಗೂ ನೋಡಿ ಅವ್ರು ಏನೆಲ್ಲ ಹೇಳಿದ್ರು, ಉದ್ಯೋಗ ಕೊಡ್ತೀವಿ ಅಂದ್ರು, ಉದ್ಯೋಗವನ್ನು ಕೊಟ್ಟಿಲ್ಲ. ಪ್ರಗತಿ ಅಭಿವೃದ್ಧಿನ ಹಳ್ಳಿಗಾಡಿನಲ್ಲಿ ಮಾಡ್ತೀವಿ ಅಂದ್ರು, ಅದನ್ನ ಮಾಡಲಿಲ್ಲ. ಇವತ್ತು ಈ ದೇಶದ ಒಬ್ಬ ರಾಷ್ಟ್ರ ಪಿತಾಮಹ ಅಂತ ಹೇಳಿ ಕರುವಂತ ಮಹಾತ್ಮ ಗಾಂಧಿ ಅವರಿಗೆ ಅಪಕೀರ್ತಿ ಮಾಡುವಂತ ಪ್ರಯತ್ನದಲ್ಲೂ ಕೂಡ ಅವರು ತುರ್ತಾಗಿ ಕೇವಲ 6-7 ಗಂಟೆನಲ್ಲಿ ರಾಜ್ಯಸಭಾ ಮತ್ತು ಲೋಕಸಭೆಯಲ್ಲಿ ಒಂದು ಬಿಲ್ ಅನ್ನು ತಂದು ಮನ್ನಣೆ ಮಾಡಿ ಅದನ್ನ ಜಾರಿ ತರ್ತಾರೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಇವರ ನಡವಳಿಕೆಗಳಿದೆ ಅನ್ನೋದನ್ನ ನೀವು ಗಮನಿಸಬೇಕು. ಇದು ಪ್ರಜಾಪ್ರಭುತ್ವ ಭಾರತದ ರಾಷ್ಟ್ರದಲ್ಲಿ ಇದೆಯೋ ಅಥವಾ ಪ್ರಜಾಪ್ರಭುತ್ವವನ್ನ ಕಿತ್ತೊಗೆಯುವಂತ ಪ್ರಯತ್ನದಲ್ಲಿ ಅವರ ಒಂದು ಪ್ರಯತ್ನ ಸಾಗಿದೆಯಾ ಅನ್ನೋದನ್ನು ಕೂಡ ತಾವು ಗಮನಿಸಬೇಕು ದಯಮಾಡಿ. ಯಾಕಂದ್ರೆ ನಮ್ಮ ಏನು ಸಂವಿಧಾನದಲ್ಲಿ ಈ 3 ಅಂಗಗಳಲ್ಲಿ ನಿಮ್ಮದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಶಕ್ತಿ, ಒಂದು ಜವಾಬ್ದಾರಿ.
ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕಾ ಮಾಧ್ಯಮ ತನ್ನದೇ ಆದ ಒಂದು ಕೀರ್ತಿಯನ್ನು ಹೊಂದ್ಕೊಂಡಿದೆ. ಇಲ್ಲಿವರೆಗೂ ನಾನು ತಮ್ಮ ಹತ್ರ ವಿನಂತಿ ಮಾಡೋದಿಷ್ಟೇ, ಅನೇಕ ಪ್ರಧಾನಮಂತ್ರಿಗಳು ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಪತ್ರಿಕಾಗೋಷ್ಠಿಯನ್ನು ಮಾಡೋದನ್ನ ನಾವು ನೀವೆಲ್ಲರೂ ಕೂಡ ಈ ಡೆಮೋಕ್ರಸಿ ಸೆಟಪ್ನಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಎಲ್ಲರೂ ನೋಡಿ ಸರ್, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಅವ್ರು ಹೇಳಿದ್ದ ನಾವು ನೀವು ಕೇಳ್ಕೊಳ್ಳೋದಾಗಿದೆ ಹೊರತು ನಿಮ್ಮ ಹತ್ರ ಕೂತ್ಕೊಂಡು ಏನಾದ್ರು ಪ್ರಶ್ನೆ ವಿನಿಮಯ ಮಾಡ್ಕೊಳ್ಳೋಂಥದ್ದು ಏನಾರು ಆಗಿದೆಯಾ? ಯಾರಿಗೂ ಒಬ್ಬರನ್ನ ಸೋಷಿಯಲ್ ಮೀಡಿಯಾದವ್ರನ್ನ ಒಬ್ಬರನ್ನ ಕರೀತಾರೆ, ಅವ್ರು ಏನು ಘೋಷಣೆ ಮಾಡ್ತಾರೆ ಅದು ಪ್ರಕಟಣೆ ಆಗ್ತದೆ. ಇನ್ನೆಲ್ಲೋ ಸಭೆಗಳಿಗೆ ಹೋಗಿ ಅವ್ರು ಭಾಷಣ ಮಾಡೋದನ್ನ ನಾವು ನೀವು ಈ ದೇಶದ ಉದ್ದಾಗಲಕ್ಕೆ ಕಂಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಹಾನಿ ಆಗುವಂತ ಒಂದು ಪ್ರಯತ್ನ ಆಗ್ತಾ ಇದೆ. ವಿಶೇಷವಾಗಿ ಏನು ಅಸ್ಪೃಶ್ಯರಿದ್ದಾರೆ, ಯಾರು ಅನ್ಟಚಬಲ್ಸ್ ದಲಿತರು ಯಾರಿದ್ದಾರೆ, ಅವರ ಮೇಲೆ ಒಂದು ದೂರದ ಯಾವುದೋ ಒಂದು ಕರಿನೆರಳಿನಲ್ಲಿ ಅವರ ನಡವಳಿಕೆಗಳು ಇಡೀ ದೇಶದ ಉದ್ದಾಗಲಕ್ಕೆ ಸಾಗ್ತಾ ಇದೆ. ರಾಷ್ಟ್ರದ ಯಾವುದೇ ರಾಜ್ಯಗಳಲ್ಲಿ ಅನ್ಟಚಬಲ್ಗಳನ್ನ ಮಂತ್ರಿಗಳು ಮಾಡಿಲ್ಲ. ಇದು ತಾನು ದಯಮಾಡಿ ಎಲ್ಲಿದ್ರು ಕೂಡ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಳ್ಳಿ ಬಿಜೆಪಿನಲ್ಲಿ. ಮತ್ತು ಇವತ್ತೇನು ಬಿಜೆಪಿಯ ದಲಿತ ನಾಯಕರುಗಳಿದ್ದಾರೆ ಅವರನ್ನು ತಾವು ಪ್ರಶ್ನೆ ಮಾಡಿ. ಎಲ್ಲೋ ಪಾಪ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ನನ್ನ ಆತ್ಮೀಯ ಸ್ನೇಹಿತ, ಅವರನ್ನು ಏನಾಗಿದೆ ಆಳುವರಿಗೆ ಉಳಿದವರೇ ರಾಮ ಭೀಮ ಅಂತೇಳಿ ಅಂದ್ಕೊಂಡು ಅವ್ರಿಗೆ ಒಂದು ಮುಖಕ್ಕೆ ಅಥವಾ ಬಾಯಿಗೆ ಒರೆಸುವಂತ ಒಂದು ಕೆಲಸವನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರು ತಾತ್ಕಾಲಿಕವಾಗಿ ನಾರಾಯಣ ಸ್ವಾಮಿ ಅವರು ಮಾಡಿದ್ದಾರೆ. ಬಹುಶಃ ಅವ್ರು ಎಷ್ಟು ದಿವಸ ಆ ಜಾಗದಲ್ಲಿ ಮುಂದುವರಿತಾರೋ ಬಿಡ್ತಾರೋ ಅವ್ರಿಗೆ ಒಂದು ಪ್ರಶ್ನೆ ಆಗಿದೆ. ಹಾಗಾಗಿ ಇಂಥ ಒಂದು ಭಾರತೀಯ ಜನತಾ ಪಾರ್ಟಿ ಆಡಳಿತ ದೇಶದಲ್ಲಿ ನಡೀತೆ ಅಂದ್ಮೇಲೆ ಅವರಲ್ಲಿ ಇರ್ತಕ್ಕಂಥ ಅವರ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಅನೇಕ ನಾಯಕರ ಭಾವನೆಗಳು ಹೇಗಿದೆ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಉದಾಹರಣೆಗೆ ನೋಡಿ, ಮೊನ್ನೆ ತಾನೇ ಒಂದು ವಾರದಿಂದೆ ಮೋಹನ್ ಭಾಗವತ್ ಅವರು ಒಂದು ಹೇಳಿಕೆಯನ್ನ ನೀಡ್ತಾರೆ ಯಾವುದೋ ಒಂದು ಸಭೆಯಲ್ಲಿ. ಅವ್ರು ಏನ್ ಹೇಳ್ತಾರೆ, 10 ವರ್ಷಗಳಲ್ಲಿ ಈ ಡೆಮೋಕ್ರಸಿನಲ್ಲಿ ಜಾತಿ ಇಲ್ಲದೆ ಇರಬೇಕು ಅಂತ ಹೇಳ್ತಾರೆ. ಸಂವಿಧಾನದಲ್ಲಿ ಎಲ್ಲಾ ಜಾತಿಗಳನ್ನ ಗುರುತು ಮಾಡಿ ಜಾತಿಗಳ ಆಧಾರದ ಮೇಲೆ ಅವರ ಆರ್ಥಿಕತೆಯ ಸಫಲತೆಯನ್ನ ಕೊಡ್ಬೇಕು ಅಂತ ಹೇಳಿ ಸಂವಿಧಾನ ಚೌಕಟ್ಟಿನಲ್ಲಿ ಇರ್ಬೇಕಾದ್ರೆ ಜಾತಿನೇ 10 ವರ್ಷದಲ್ಲಿ ತೆಗೆದಾಕ್ಬಿಡ್ಬೇಕು ಅಂತಂದ್ರೆ ಇದರ ಅರ್ಥ ಏನ್ ಹೇಳಿ? ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅನ್ನೋದೇ ಅವರ ಅರ್ಥ. ಯಾಕಂದ್ರೆ ಹಿಂದೆ ಅನೇಕ ಅವರ ಪಕ್ಷದ ಜನಪ್ರತಿನಿಧಿಗಳಾಗಿದ್ದವರು ಅನೇಕ ವೇದಿಕೆಗಳಲ್ಲಿ ಮಾತನಾಡಿದ್ದಾರೆ. ಸಂಸದರು ಇಡೀ ರಾಷ್ಟ್ರದಲ್ಲಿ ಕೆಲವು ಮಂತ್ರಿಗಳು ಮಾತಾಡಿದ್ದಾರೆ, ಕೆಲವು ಸಂಸದರುಗಳು ಕೂಡ ಮಾತನಾಡಿದ್ದಾರೆ. ಹಾಗಾಗಿ ಇದು ಒಂದು ಪ್ರಜಾಪ್ರಭುತ್ವಕ್ಕೆ ಒಂದು ಧಕ್ಕೆ ಅಂತ ಹೇಳಿ ನನ್ನ ಒಂದು ಭಾವನೆ ಇದೆ. ದಯಮಾಡಿ ತಾವು ನಮ್ಮಂತ ರಾಜಕಾರಣಿಗಳನ್ನ ಕಣ್ಣು ತೆರೆಸಬೇಕಾಗಿರೋದು ನಿಮಗೂ ಕೂಡ ಒಂದು ದೊಡ್ಡ ಜವಾಬ್ದಾರಿ ಇದೆ ಅಂತೇಳಿ ನಾನು ತಮ್ಮಲ್ಲಿ ಗೌರವಪೂರ್ವಕವಾಗಿ ನನ್ನಲ್ಲಿರ್ತಕ್ಕಂಥ ಒಂದು 2-3 ವಿಚಾರಗಳನ್ನ ತಮ್ಮ ಗಮನಕ್ಕೆ ತಂದಿದ್ದೇವೆ. ಇನ್ನು ನಮ್ಮ ನಾಯಕರುಗಳು ಏನಾದ್ರು ಮಾತಾಡೋದು, ತಾವು ಏನಾದ್ರು ಪ್ರಶ್ನೆಗಳನ್ನ ಕೇಳೋದಿದ್ರೆ ಸನ್ಮಾನ್ಯ ಡಾಕ್ಟರ್ ಹನುಮಂತಯ್ಯ ಸರ್, ನಾವು ಶಿವಣ್ಣವರು ನಿಮ್ಮ ಜೊತೆಗೆ ವಿನಿಮಯ ಮಾಡ್ಕೊಳ್ಳೋಣ ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ತಮಗೆಲ್ಲೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ನಮಸ್ಕಾರ.